ಚಿಕ್ಕದಾಗಿ ನಾನು ಇವತ್ತು ನನಗೆ ಒಂದು ಸಿಕ್ಕಿದ ಒಂದು ಪ್ರಕಟಣೆಯನ್ನು ನಾನು ನಿಮಗೆ ಹೇಳಿ ನಾನು ಮುಗಿಸ್ತೀನಿ. ಆಮೇಲೆ ಹೇಳ ಈಗ 5 ರೊಟ್ಟಿ 2 ಮೀನು ಹೇಳಿ. 5 ರೊಟ್ಟಿ 2 ಮೀನು ಅದನ್ನ ಮಲ್ಟಿಪ್ಲೈ ಮಾಡ್ತಾರಲ್ವಾ ದೇವರು. 5,000 ಜನ ಪುರುಷರು ತಿನ್ನೋ ಥರ ಮಾಡ್ತಾರೆ. ಅಂದರೆ 30,000-35,000 ಜನ ತಿಂತಾರೆ ಅದನ್ನ. ಅರ್ಥ ಆಗ್ತಾ ಇದೆಯಾ? ತಿನ್ನೋ ರೀತಿಲಿ ಮಾಡ್ತಾರೆ. ಅವಾಗ ಪುನರ್ತನ ಆಗಿರ್ಲಿಲ್ಲ ಯೇಸು ಕ್ರಿಸ್ತ ಹೇಳಿ. ಅವಾಗ ಪುನರ್ತನ ಆಗಿರ್ಲಿಲ್ಲ, ಅವಾಗ ರೆಸರೆಕ್ಟ್ ಆಗಿರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಸಮುದ್ರದ ಮೇಲೆ ಇವ್ರು ನಡೆಯುವಾಗ ಅದು ದೊಡ್ಡ ಅದ್ಭುತ. ಅವಾಗಲೂ ಇವ್ರು ಪುನರ್ತನಗೊಂಡಿರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಯಾವುದೆಲ್ಲ ಅದ್ಭುತಗಳನ್ನ ನಾವು ನೋಡ್ತೀವಿ. ಕೈ ಸೊಟ್ಟ ಇರೋನ್ಗೆ ಹೇಳ್ತಾರೆ ಚಾಚು ಕೈನ ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಗ್ತಾ ಇದೆಯಾ? ಕ್ರಿಪಲ್ಡ್ ಹ್ಯಾಂಡ್, ಅದು ಏನದು ಕೈ ಚಾಚಕ್ಕಾಗಲ್ಲ, ಅವ್ನ ಕೈ ಯೂಸ್ ಮಾಡೋಕ್ಕಾಗಲ್ಲ. ಅವನಿಗೆ ಒಂದೇ ಮಾತು ಹೇಳ್ತಾರೆ, ಏನಂತ? ಏಸಪ್ಪ ಕೈ ಚಾಚು ಅಂತ. ಅಂದರೆ ಈಸಿಯಾಗಿ ಇಲ್ಲಾಯ್ತು ಹೇಳಿ, ಗುಣ ಆಯಿತು. ಅವಾಗ ಪುನರ್ತನ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೀರನ್ನ ದ್ರಾಕ್ಷಿ ರಸ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಬರೀ ನೀರನ್ನ ಹೇಳಿ, ಬರೀ ನೀರನ್ನ ದ್ರಾಕ್ಷ ರಸ ಮಾಡ್ತಾರೆ. ಅವಾಗಿನ್ನ ಏನು ಪುನರ್ತನ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೈತಾನು ಇವ್ರನ್ನ ಬಂದು ಪರೀಕ್ಷೆ ಮಾಡುವಾಗ ಸೈತಾನ ಅವಮಾನ ಮಾಡಿ ಕಳಿಸ್ತಾರೆ. ಅಂದರೆ ಆ ಒಂದು ಶೋಧನೆನ ಗೆಲ್ತಾರೆ. ಆ ಶೋಧನೆನ ಗೆಲ್ಲುವಾಗ್ಲೂ ಪುನರ್ತನ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸಮುದ್ರದ ಒಂದು ಬಿರುಗಾಳಿಗೆ ಇವ್ರು ಗದರಿಸ್ತಾರೆ. ಅದೇನಾಯ್ತು? ಬಿರುಗಾಳಿ ಏನಾಯ್ತು? ಶಾಂತಿ ಆಯ್ತು. ಅವಾಗ ಪುನರ್ತನ ಇನ್ನ ಆಗಿಲ್ಲ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಪುನರ್ತನ ಆಗಿಲ್ಲ, ಆದ್ರೂ ಏನೋ ಅದ್ಭುತಗಳು ನಡೀತಾ ಇದೆ. ಅದು ಎಂಥ ಅದ್ಭುತ? ಅದ್ಭುತಗಳಲ್ಲಿ ಏನಾದರೂ ಕ್ಲಾಸ್ಗಳಿದ್ರೆ, ಲೆವೆಲ್ಸ್ಗಳಿದ್ರೆ, ಟಾಪ್ ಲೆವೆಲಲ್ಲಿ ಅದ್ಭುತಗಳು ನಡೀತಾ ಇತ್ತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪುನರ್ತನ ಇನ್ನ ಆಗಿಲ್ಲ, ಇನ್ನ ರೆಸರೆಕ್ಟ್ ಆಗಿಲ್ಲ. ವಿಧವೆಯ ಒಂದು ಮಗನ್ನ ಏನ್ ಮಾಡ್ತಾರೆ? ಸತ್ತಿರೋರ್ನ ಬದುಕಿಸ್ತಾರೆ. ಪುನರ್ತನ ಇನ್ನ ಆಗಿಲ್ಲ. ಲಾಜರಸ್ ಸತ್ತಿ ಎಷ್ಟು ದಿನ ಆಗಿತ್ತು? 4 ದಿನ ಆಗಿತ್ತು ಹೇಳಿ. 4 ದಿನ ಆಗಿತ್ತು. ಅಂದರೆ ಲಂಗ್ಸ್ ಎಲ್ಲ ಕೊಡಿಯೋಕೆ ಸ್ಟಾರ್ಟ್ ಮಾಡಿರುತ್ತೆ. ಅದನ್ನ ಏನು ಮಾಡ್ತಾರೆ? ವಾಪಸ್ ಅವನಿಗೆ ಜೀವ ಕೊಡ್ತಾರೆ. ಇನ್ನು ಪುನರ್ತನ ಆಗಿಲ್ಲ ಹೇಳಿ. ಇನ್ನು ಪುನರ್ತನ ಆಗಿಲ್ಲ ಹೇಳಿ. ಇನ್ನು ಪುನರ್ತನ ಆಗಿಲ್ಲ. ಶಬ್ದವಾಗಿ ಹೇಳಿ, ಇನ್ನು ಪುನರ್ತನ ಆಗಿಲ್ಲ. ಆದರೂ ಏನು ಮಾಡ್ತಾ ಇದ್ದಾರೆ? ಟಾಪ್ ಲೆವೆಲ್ ಅದ್ಭುತಗಳನ್ನ ಮಾಡ್ತಾವ್ರೆ. ಅರ್ಥ ಆಗ್ತಾ ಇದೆಯೋ? ಇನ್ನು ಪುನರ್ತನ ಆಗಿಲ್ಲ. ಆಗಲೇ ಪಕ್ಕದಲ್ಲಿ ಇರೋರು ಏನು ಮಾತಾಡ್ತವ್ರೆ ಅಂದ್ಬಿಟ್ಟು ಅದನ್ನ ಆಗಲೇ ತಿಳ್ಕೊತಾ ಇದ್ದಾರೆ. ಇನ್ನು ಪುನರ್ತನ ಆಗಿಲ್ಲ, ಇನ್ನು ಪುನರ್ತನ ಆಗಿಲ್ಲ, ಇನ್ನು ಪುನರ್ತನ ಆಗಿಲ್ಲ. ಮುಟ್ಟಿದ ತಕ್ಷಣ ಸಾಕು, ಬೆಡ್ ರಿಡನ್ ಆಗಿದ್ದು ಪೀಟರ್ ಅತ್ತೆ ಏನಾಯ್ತು? ಇಮಿಡಿಯೇಟ್ ಆಗಿ ಈಲಾದ್ರು. ಅರ್ಥ ಆಗ್ತಾ ಇದೆಯಾ? ಹೇಳ್ತಾ ಇದ್ರೆ ಹೇಳ್ತಾನೆ ಹೋಗ್ಬೋದು. ಇದೆಲ್ಲ ಅದ್ಭುತಗಳು ಹೇಳಿ ಪುನರ್ತನಗಿಂತ ಮುಂಚೆ ಆಗಿದ್ದು ಹೇಳಿ. ಪುನರ್ತನಗಿಂತ ಮುಂಚೆ ಹೇಳಿ. ಪುನರ್ತನಗಿಂತ ಮುಂಚೆ ಹೇಳಿ. ಪುನರ್ತನಗಿಂತ ಮುಂಚೆ ಇದೆಲ್ಲ ಅದ್ಭುತಗಳು ನಡೀತಾ ಇದ್ದಿದ್ದು ರೆಸರೆಕ್ಷನ್ಗಿಂತ ಮುಂಚೆ. ಅದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೀವು ನೀಟಾಗಿ ಆತ್ಮಿಕರಾಗಿದ್ರೆ, ನಿಮಗೆ ಗೊತ್ತಾಗೋ ಥರ ನಿಮ್ಗೆ ಇದ್ರೆ, ಪುನರ್ತನಗಿಂತ ಮುಂಚೆ ಏಸಪ್ಪ ಅವರ ಒಂದು ಶಕ್ತಿಯಲ್ಲಿ ಪೂರ್ತಿಯಾಗಿ ಆಪರೇಟ್ ಮಾಡ್ತಾ ಇರ್ಲಿಲ್ಲ ಇನ್ನ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಪುನರ್ತನಗಿಂತ ಮುಂಚೆ ಏಸಪ್ಪ ಇನ್ನ ಸಂಪೂರ್ಣವಾಗಿ ಅವ್ರಿಗಿರೋ 100% ಅಲ್ಲಿ 100% ಶಕ್ತಿನೂ ಇನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ಇಲ್ವಾ? ರೆಸರೆಕ್ಷನ್ಗಿಂತ ಮುಂಚೆ ಯಾವಾಗಾದ್ರೂ ಗೋಡೆಯಿಂದ ಹೋಗಿದ್ರ? ಸಡನ್ ಆಗಿ ಕಾಣಿಸ್ಕೊಂಡ್ರ? ಇಲ್ಲ. ರೆಸರೆಕ್ಷನ್ ಆದ್ಮೇಲೆ ಅವರು ಪರ್ಫೆಕ್ಟ್ ಆಗಿ ಅವರ ಒಂದು ಪವರ್ನ ಪಟ 100%ಗೆ ಅವರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪುನರ್ತನಗಿಂತ ಹಿಂದೆನೆ ಇಷ್ಟೆಲ್ಲ ಅದ್ಭುತ ಕಾರ್ಯಗಳು ಅವ್ರು ಮಾಡ್ತಾ ಇದ್ರು ಹೇಳಿ. ಅದ್ಭುತ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು. ಇವ್ರ ಜೊತೆ ಇರ್ತಾ ಇದ್ರು ಅಲ್ವಾ? ಇವ್ರ ಜೊತೆ ಇದ್ದವರು ಪುನರ್ತನಗಿಂತ ಮುಂಚೆನೆ ಡೈಲಿ ಅದ್ಭುತ ನೋಡ್ತಾ ಇದ್ರು. ಶಿಷ್ಯಂದಿರು ನೋಡ್ತಾ ಇದ್ರು, ಮ್ಯಾರಿ ಮೆಗ್ದಲಿನ್ ಅವ್ರ ಫ್ಯಾಮಿಲಿ ನೋಡ್ತಾ ಇದ್ರು, ಜನ ನೋಡ್ತಾ ಇದ್ರು. ಡೈಲಿ ಅದ್ಭುತ. ಪುನರ್ತನಗಿಂತ ಮುಂಚೆನೆ ಡೈಲಿ ಅದ್ಭುತ ನೋಡ್ತಾ ಇದ್ರು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾನು ಸಾವನ್ನ ಗೆಲ್ಲೋದ್ಗಿಂತ ಮುಂಚೆನೆ, ಸಮಾಧಿನ ಗೆಲ್ಲೋದ್ಗಿಂತ ಮುಂಚೆನೆ ಏನ್ ಮಾಡ್ತಾ ಇದ್ರು? ಇವ್ರ ಜೊತೆಗಿರೋರೆಲ್ಲ ಡೈಲಿ ಒಂದೊಂದು ಅದ್ಭುತ ನೋಡ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಈಗ ನಮ್ಮ ಜೊತೆ ಇರೋದು ಯೇಸು ಕ್ರಿಸ್ತ. ಪುನರ್ತನ ಆಗಿರೋರ ಇಲ್ಲ ಆಗ್ಬೇಕಾಗಿರೋರ?
ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ವಾಗ್ದಾನ ಮಾಡಿದ್ರಲ್ವಾ, ಯುಗದ ಅಂತ್ಯವರೆಗೂ ಎಲ್ಲ ದಿವಸ ನಾನು ಏನು ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ. ಆ ವಾಗ್ದಾನ ಮಾಡುವಾಗ ಪುನರ್ತನ ಆಗಿತ್ತಾ, ಆಗ್ಬೇಕಿತ್ತ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪುನರ್ತನ ಆಗಿಲ್ಲ. 1% ಅವರು ಕೆಲಸ ಮಾಡಿ, ಅವ್ರಿಗಿರೋ 100% 2% ಕೆಲಸ ಮಾಡಿ ಇಷ್ಟೆಲ್ಲ ಅದ್ಭುತ ಮಾಡ್ತಾ ಇದ್ರು ಅಂದ್ರೆ, ಈಗ 100ಕ್ಕೆ 100ರಷ್ಟು ಶಕ್ತಿಯಲ್ಲಿ ಅವ್ರು ಆಪರೇಟ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ರೆಸರೆಕ್ಟೆಡ್ ಜೀಸಸ್ ಅವರು ಒಂಥರ ಡಿಫ್ರೆಂಟ್. ಅವ್ರನ್ನ ನೋಡೋಕ್ಕೆ ಆಗಲ್ಲ, ಅವ್ರನ್ನ ಗ್ರಹಿಸಕ್ಕೂ ಕೂಡ ಆಗಲ್ಲ, ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಅವ್ರು ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಪುನರ್ತನಗಿಂತ ಹಿಂದೆನೇ ಅದ್ಭುತವಾಗಿ ಅವ್ರ ಶಿಷ್ಯಂದಿರ್ನ, ಅವ್ರ ಜೊತೆಗಿದ್ದವ್ರನ್ನ ನಡೆಸ್ತಾ ಇದ್ರು ಅಂದ್ರೆ, ನಿಮ್ ಕತೆ ಹೇಳಿ ಈಗ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮ್ ಕತೆ ಈಗ ಹೆಂಗೆ? ಅದಕ್ಕಿಂತ ಬೆಸ್ಟ್ ಆಗಿರುತ್ತಾ? ಹೇಳಿ ಹೇಳಿ ಹೇಳಿ, ದಿ ಬೆಸ್ಟ್. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಇನ್ನ ನೀನೇನು ದೇವ್ರದ್ದು ಇನ್ನ ಏನು ನೋಡಿಲ್ಲ, ಇನ್ಮೇಲೆ ನೋಡ್ತೀಯ. ಆಮೇನ್. ಈಗ ನಮ್ಗೆ ಭಯ ಆಗುವಾಗ ನೀವು ಹೇಳ್ಬೇಕು, ನನ್ನ ಜೊತೆ ಪುನರ್ತನ ಆಗಿರೋ ಯೇಸು ಕ್ರಿಸ್ತ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ತೊಂದರೆ ಅನ್ಸುತ್ತೆ ಗೊತ್ತಾ, ಹಿಂಸೆ ಆಗುತ್ತೆ ಗೊತ್ತಾ ನಿಮ್ಮ ಒಂದು ಸಿಚುವೇಶನ್ಗಳು. ಆಗ ನೀವು ಹೇಳ್ಬೇಕು, ನನ್ನ ಜೊತೆ ಸತ್ತೋಗಿರೋ ಜೀಸಸ್ ಅಲ್ಲ ಇರೋದು, ನಿಮ್ಮ ಜೊತೆ ಯಾರು? ಪುನರ್ತನ ಆಗಿರೋ ಯೇಸು ಕ್ರಿಸ್ತ ಇದೆ. ಅರ್ಥ ಆಗ್ತಾ ಇದೆಯಾ? ಈಗ ನಮ್ಮ ಜೊತೆ ಇರೋದು ಯಾರು? ಪುನರ್ತನ ಆಗಿರೋ ಯೇಸು ಕ್ರಿಸ್ತ. ಆಮೇನ್. ಹೇಳ್ಬೇಕು, ದೆವ್ವಗಳಿಗೆ ನೀವು ಹೇಳ್ಬೇಕು, ನಾವು ನಾರ್ಮಲ್ ಜೀಸಸ್ ನನ್ನ ಜೊತೆ ಇಲ್ಲ, ನಾರ್ಮಲ್ ಆಗಿರೋ ಯೇಸು ಕ್ರಿಸ್ತ ನನ್ನ ಜೊತೆ ಇಲ್ಲ, ರೆಸರೆಕ್ಟೆಡ್ ಜೀಸಸ್ ಇದೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ರೋಗಗಳಿಗೆ ನೀವು ಹೇಳ್ಬೇಕು, ನಾರ್ಮಲ್ ಆಗಿರೋ ಯೇಸು ಕ್ರಿಸ್ತ ನನ್ನ ಜೊತೆ ಇಲ್ಲ, ಪುನರ್ತನ ಆಗಿರೋ. ಹೇಳಿ, ಪುನರ್ತನ ಆಗಿರೋ. ಮರಣವನ್ನು ಯಾರು ಗೆದ್ರೋ, ಪಾತಾಳವನ್ನು ಯಾರು ಗೆದ್ರೋ, ಮರಣಕ್ಕೆ ಪಾತಾಳಕ್ಕೆ ಯಾರು ರೇಗಿಸ್ರೋ, ಮರಣವೇ ನಿನ್ ಜಯ ಎಲ್ಲಿ, ಪಾತಾಳವೇ ನಿನ್ನ ವಿಷಕಾರವಾದ ಕೊಂಡಿ ಎಲ್ಲಿ ಅಂತ ಇದು ಹೇಳಿದ್ರಲ್ವಾ. ಈ ಯೇಸು ಕ್ರಿಸ್ತ ನಮ್ಮ ಜೊತೆ ಇರೋದು. ಶಿಲ್ಬೆಗೆ ಏರ್ದವನಲ್ಲ, ಶಿಲ್ಬೆಗೆ ಒಡ್ಸ್ಕೊಂಡವನಲ್ಲ, ಉಗಿದ್ರಲ್ಲ ಅಷ್ಟು ಅವನಲ್ಲ, ಪುನರ್ತನ ಆಗಿ ರಾಜನಾಗಿ ಇರೋ ಯೇಸು ಕ್ರಿಸ್ತ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ನಿಮ್ ಜೊತೆ ಯಾರಿದ್ದಾರೆ ಅಂತ, ಆವಾಗ ನಿಮ್ಮ ಅಕ್ಕಪಕ್ಕದ ಒಂದು ಸಿಚುವೇಶನ್ಗಳು ಮ್ಯಾಟರ್ ಆಗಲ್ಲ. ನಮ್ಮ ಜೊತೆ ಯಾರವ್ರೆ ಅಂತ ಗೊತ್ತಾದ್ರೆ, ನಮ್ಗೆ ನೀಟಾಗಿ ಗೊತ್ತಾದ್ರೆ, ನಮ್ಮ ಸುತ್ತಮುತ್ತಲು ಇರೋ ಒಂದು ಪರಿಸ್ಥಿತಿಗಳು ಅದು ದೊಡ್ಡದು ಅನ್ಸಲ್ಲ. ಹೇಳಿ, ಲೋಕದಲ್ಲಿರೋರ್ಗಿಂತ, ಸುತ್ತಮುತ್ತಲು ಇರೋರ್ಗಿಂತ, ಶಬ್ದವಾಗಿ ಹೇಳಿ, ಲೋಕದಲ್ಲಿರೋರ್ಗಿಂತ, ಸುತ್ತಮುತ್ತಲು ಇರೋರ್ಗಿಂತ, ಆ ರೋಗ ಈ ರೋಗಗಿಂತ ನನ್ನೊಳಗಡೆ ಇರೋನು ಹೆಚ್ಚಿನವನು. ಯಾಕೆ ಅಂದ್ರೆ ಅವರು ಅನ್ಲಿಮಿಟೆಡ್ ಜೀಸಸ್, ಅವರು ರೆಸರೆಕ್ಟೆಡ್ ಜೀಸಸ್, ಅವರ ಒಂದು ಶಕ್ತಿಗೆ ಕೊನೆನೇ ಇಲ್ಲ, ಅವರ ಒಂದು ಮಹಿಮೆಗೆ ಕೊನೆನೇ ಇಲ್ಲ. ಆಮೇನ್. ಇವತ್ತು ಈ ಜಾಗದಿಂದ ನೀವು ಹೋಗುವಾಗ ನೀವು ಒಂದು ಪ್ರಕಟಣೆನ ತಗೊಂಡೋಗ್ಬೇಕು. ನಮ್ಮ ಜೊತೆ ಯಾರಿರೋದು? ನಿಮ್ಮ ಮನೆ ಯಜಮಾನ ಯಾರು? ಏಸಪ್ಪ ಅಲ್ಲ, ಪುನರ್ತನ ಆಗಿರೋ ಏಸಪ್ಪ. ಅರ್ಥ ಆಗ್ತಾ ಇದೆಯೋ? ಅದಕ್ಕೆ ಹೇಳ್ತಾರೆ, ಅವರು ಕೇಳ್ತಾರೆ ಅವಾಗವಾಗ, ನನ್ನ ಜನ ಏನಂತಾರೆ ಅಂತ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಜೊತೆ ಯಾರಿರೋದು? ಏನು ಹೇಳ್ತೀರಾ ಈಗ? ಪುನರ್ತನ ಆಗಿರೋ ಯೇಸು ಕ್ರಿಸ್ತ. ಹೇಳಿ, ಪುನರ್ತನ ಆಗಿರೋ ಯೇಸು ಕ್ರಿಸ್ತ, ಮಹಿಮೆಯಿಂದ ತುಂಬಿರೋ ಯೇಸು ಕ್ರಿಸ್ತ. ಆಮೇಲೆ ಹೇಳಿ, ನಮ್ಮ ಜೊತೆ ಯಾರಿದ್ದಾರೋ ಅವ್ರ ಬಗ್ಗೆ ಗೊತ್ತಾದ್ರೆ, ಅವ್ರ ಶಕ್ತಿ ಗೊತ್ತಾದ್ರೆ, ನಾವೇನು ಹಾದು ಹೋಗ್ತಾ ಇದೀವಿ ಅದು ಮ್ಯಾಟರ್ ಆಗಲ್ಲ. ನಾನೊಂದನ್ನ ಹೇಳ್ತೀನಿ, ಆಮೇಲೆ ರೇಗಿಸ್ಬಾರ್ದು, ಆಯ್ತಾ? ಗೋ ಡೀಪರ್. ನನ್ನ ಸಂದೇಶ ಇವತ್ತು ಈ ಒಂದು ಕಥೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಪವಿತ್ರಾತ್ಮ ಅದು ಯಾಕೋ ಜ್ಞಾಪನ ಮಾಡ್ತಾ ಇದ್ರು. ನಾನು ಚಿಕ್ಕವನಿದ್ದಾಗ, ಎಷ್ಟು ಗೊತ್ತಿಲ್ಲ, ಒಂದು UKG ಆ ಥರ, ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಇರುವಾಗ ನನಗೆ ಡಿಮಾನಿಕ್ ಫಿಗರ್ಸ್ಗಳು ಕಾಣಿಸೋದು, ಯಾವಾಗಲೂ ಕಾಣಿಸೋದು. ಅಂದರೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ನನಗೆ ಯಾವಾಗಲೂ ಭಯ ಆಗೋದು, ಮಲಗುವಾಗ ಯಾವಾಗಲೂ ಭಯ ಆಗೋದು. ಹೇಳಿ, ಯಾವಾಗಲೂ ಭಯ ಆಗೋದು. ನಾನು ಕತೆಗಳನ್ನ ಹೇಳಲ್ಲ, ಸಾಕ್ಷಿಗಳನ್ನ ಹೇಳಲ್ಲ. ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಉದ್ದೇಶ ಇದೆ.
ಯಾವಾಗಲೂ ಕಾಣಿಸೋದು, ಯಾವಾಗಲೂ ಕಾಣಿಸೋದು, ಕನಸಲ್ಲಿ ಅದೇ, ಯಾವಾಗಲೂ ಅದೇ, ಈ ಥರ. ಅರ್ಥ ಆಗ್ತಾ ಇದೆಯಾ? ಇದು ಸೆಂಟ್ರಲ್ಲಿ ನಾವು ಚರ್ಚ್ಗೆ ಹೋಗಿ ನಮ್ಮ ಮಮ್ಮಿನ ಎಲ್ಲಿಗೆ ಹಾಕಿದ್ರು, ಶೆಕಿನ ಕ್ಲಾಸ್ಗೆ ಹಾಕಿದ್ರು. ಶೆಕಿನ ಕ್ಲಾಸ್ ಅಂತ ಅವಾಗ ಒಂದು ನಡೀತಾ ಇತ್ತು. ಅವಾಗ ಈಗ ನೈಟ್ ಪ್ರೇಯರ್ ಏನೋ ಹೇಳ್ತಾರೆ, ಗೊತ್ತು ನಿಮಗೆ ಅದೆಲ್ಲ. 15 ಡೇಸೋ ಎಷ್ಟು, 15 ಡೇಸು 1 ಮಂತು ಅವ್ರು ಹೋಗಿದ್ರು ಅವಾಗ. ಅರ್ಥ ಆಗ್ತಾ ಇದೆಯಾ? ಈಗ ಇನ್ನೂ ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡ್ತು. ದೆವ್ವಗಳು ಕಾಣಿಸೋದು, ಡಿಸ್ಟರ್ಬ್ ಮಾಡೋದು, ಕಾಲು ಎಳ್ದಂಗೆ ಆಗೋದು. ಅರ್ಥ ಆಗ್ತಾ ಇದೆಯಾ? ಹಿಂಗೆಲ್ಲ ಆಗ್ತಾ ಇರೋದು, ಈ ಥರ ಎಲ್ಲ ಆಗ್ತಾನೆ ಇತ್ತು. ಇವರು ಆ ಕ್ಲಾಸ್ಗೆ ಹೋಗುವಾಗ ನನ್ನ ಜೊತೆ ಯಾವಾಗಲೂ ಒಂದು ಆಂಟಿ ಇರ್ತಿದ್ರು. ಅವರೇ ನನ್ನ ನೋಡ್ಕೊಳ್ಳೋ ಥರ ಆ ಥರ ಇರ್ತಿದ್ರು. ಅವರು ಹೇಳೋರು, ನಿಮ್ಮಮ್ಮ ವಾಪಸ್ ಬರುವಾಗ ಅವ್ರಿಗೆ ಶಕ್ತಿ ಜಾಸ್ತಿ ಆಗಿರುತ್ತೆ ಅಂತ. ಚರ್ಚಲ್ಲಿಯೂ ಅಷ್ಟೇ, ಎಲ್ಲ ಇವರು ಸಿಸ್ಟರ್ಸ್ ಎಲ್ಲ ಹೇಳೋರು, ಈಗ ನಿಮ್ಮಮ್ಮ ಟ್ರೈನಿಂಗ್ ಹೋಗಿದಾರಲ್ವ, ಬರುವಾಗ ಶಕ್ತಿ ಜಾಸ್ತಿ ಆಗಿರುತ್ತೆ ಅಂತ. ಅರ್ಥ ಆಯ್ತೋ ನಾನು ಹೇಳ್ತಾ ಇರೋದು? ಎಲ್ಲರೂ, ನಮ್ಮ ಅಜ್ಜಿನೂ ಅಷ್ಟೇ, ನಿಮ್ಮಮ್ಮ ಹೋಗೋಳಲ್ವಾ, ನಾನು ಅವ್ರು ಇಲ್ಲ ಅಂದರೆ ಇರ್ತಾ ಇರಲಿಲ್ಲ, ಅದಕ್ಕೆ ಇವರು ಏನೋ ಒಂದು ಮಾಡಿ ನಿಮ್ಮಮ್ಮ ಹೋಗಿದ್ದಾರಲ್ವಾ, ಬರುವಾಗ ಶಕ್ತಿ ಜಾಸ್ತಿ ಇರುತ್ತೆ ಅವ್ರಿಗೆ. ನನಗೆ ಮೈಂಡಲ್ಲಿ ಬರ್ತಾ ಇದ್ದಿದ್ದು ಒಂದು ಪಿಕ್ಚರ್ ಏನಂದರೆ, ಇದು ದಪ್ಪ ಆಗಿರುತ್ತೆ. ಶಕ್ತಿ ಜಾಸ್ತಿ ಅಂದರೆ ಇದು ದಪ್ಪ ಆಗಿದೆ. ಒಂದಿನ ಹಂಗೆ ಬಂದರು, ಅದೇನೋ ಮುಗಿಸಿ, ಅದು ಪ್ರೇಯರ್ ಎಲ್ಲ ಮುಗಿಸಿ ಬಂದರು. ಇವಾಗ ನಮಗೆ ಏನೋ ಮನಸ್ಸಲ್ಲಿ ನಮ್ಮಮ್ಮಗೆ ಈಗ ಶಕ್ತಿ ಜಾಸ್ತಿ. ಯಾವಾಗಲೂ ಅದೇ, ನಾನು ಸಂಡೇ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ, ನಮ್ಮಮ್ಮ ಅಲ್ಲಿ ಹೋಗಿ ಬಂದಿದ್ದಕ್ಕೆ ಶಕ್ತಿ ಜಾಸ್ತಿ ಆಗಿದೆ ಅವ್ರಿಗೆ ಅಂತ. ಈಗ ಅವತ್ತು ಅವ್ರು ಬಂದಿದ್ದ ನೈಟ್ ಏನು ಮಾಡಿದ್ರು, ಪ್ರೇಯರ್ ಮಾಡಿದ್ರು ನಮ್ಮ ಮನೇಲಿ. ನೀಟಾಗಿ ಅದೆಲ್ಲ ಹಂಗೆ ಜ್ಞಾಪನ ಬರ್ತಾ ಇದೆ, ಯಾಕೋ ಗೊತ್ತಿಲ್ಲ, ಪವಿತ್ರಾತ್ಮ ಅಷ್ಟು ನೀಟಾಗಿ ಜ್ಞಾಪನ ಬರ್ಸಿ. ಮನೇಲಿ ಪ್ರೇಯರ್ ಮಾಡ್ತಿದ್ವಿ. ಜಸ್ಟ್ ಇವರು ಏನು ಮಾಡಿದ್ರು, ಇವರು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಆಂಟಿ ಹೇಳಿದ್ರಲ್ವ, ಒಂದು ಆಂಟಿ, ನಿಮ್ಮಮ್ಮಂಗೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಅವ್ರು ಮ್ಯಾನಿಫೆಸ್ಟ್ ಆಗ್ತವ್ರೆ ಆಗಲೇ, ಆ ಥರ ಎಲ್ಲ ಆಡ್ತವ್ರೆ. ಈಗ ಫಿಕ್ಸ್ ಆಯಿತು ನನಗೆ, ನಮ್ಮಮ್ಮಂಗೆ ಶಕ್ತಿ ಜಾಸ್ತಿ ಆಯಿತು ಅಂತ. ಯಾಕಂದರೆ ಈಗ ಒಳಗಡೆ ಇರೋದೇವು ಆಚೆ ಬರೋದೈತೆ, ಅದು ಹೋಯ್ತೀನಿ ಅಂತದೆ, ಬಡ್ಕೊಂತೈತೆ. ಹಿಂಗೆಲ್ಲ ಆಯ್ತಾ? ಈಗ ಪಕ್ಕ ಇವರೆಲ್ಲ ಹೇಳಿದೆಲ್ಲ ನಿಜ, ನಮ್ಮಮ್ಮಂಗೆ ಏನು ಶಕ್ತಿ ಜಾಸ್ತಿ ಆಯಿತು. ಈಗ ಮಲಗುವಾಗ ಇಲ್ಲಿ ಮಲಗೋದು ನಾನು. ಯಾಕೆ? ರೀಸನ್ ಏನು? ಶಕ್ತಿ ಜಾಸ್ತಿ ನಮ್ಮಮ್ಮಗೆ. ಅರ್ಥ ಆಗ್ತಾ ಇದೆಯಾ? ಏನಾದರೂ ಭಯ ಆದರೆ ಹೋಗಿ ಅವ್ರ ಕೈ ಇಟ್ಕೊಳ್ಳೋದು ಇಲ್ಲಿ. ಅವ್ರನ್ನ ಕೇಳಿಬೇಕಾದ್ರೆ ನಾನು ಸುಳ್ಳು ಅಂದರೆ ಇದನ್ನು ಬಿಡ್ತಾನೆ ಇರಲಿಲ್ಲ ಇದನ್ನ. ಯಾಕೆ ರೀಸನ್ ಅಂದರೆ ನಮ್ಮಮ್ಮಂಗೆ ಶಕ್ತಿ ಜಾಸ್ತಿ ಆಗಿದೆ. ಅವತ್ತು ನನ್ನ ನೀಟಾಗಿ ಜ್ಞಾಪನ ಇದೆ. ಅದಾದಮೇಲೆ ನನಗೆ ಅದು ಡಿಮಾನಿಕ್ ಫಿಗರ್ಸ್ಗಳು ಅದು ಇದು ಕಾಣಿಸೋದೇ ನಿಂತೋಯ್ತು. ಅರ್ಥ ಆಗಿಲ್ವಾ? ನನಗೆ ಗೊತ್ತಿಲ್ಲದಿರೋ ನಾನೊಂದು ಬಿಡುಗಡೆ ನನಗೆ ಆಯಿತು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ಜೊತೆ ಇದ್ದಾರೆ, ಯಾರಿದ್ದಾರೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಗೆ ಆಯ್ತಾರೋ ಭಯ ಆಗಿರಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ ನಿಮಗೆ? ಪುನರುತ್ಥಾನ ಆಗಿರೋ ಯೇಸು ಕ್ರಿಸ್ತ. ಹೇಳಿ, ಶಕ್ತಿ ಜಾಸ್ತಿ ಇರೋ ಏಸಪ್ಪ. ಶಕ್ತಿ ಜಾಸ್ತಿ ಇರೋ ಏಸಪ್ಪ. ಹೇಳಿ ತೋರಿಸಿ, ಹೇಳಿ, ಶಕ್ತಿ ಜಾಸ್ತಿ ಇರೋ ಏಸಪ್ಪ. ಅವ್ರಿಗೆ ಗೊತ್ತಾದ್ರೆ, ನಿಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಾದ್ರೆ, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾದ್ರೆ, ಚಿಕ್ಕದನ್ಸುತ್ತೆ ರೋಗ, ಸಾಲ ಚಿಕ್ಕದನ್ಸುತ್ತೆ. ಅರ್ಥ ಆಗ್ತಾ ಇದೆಯಾ? ಯೋಚನೆ ಬರಲ್ಲ, ಈಗ ತಲೆ ಕೆಡ್ಸ್ಕೋಬೇಕು ಅನ್ಸಲ್ಲ. ಯಾಕೆ? ನನ್ನ ಜೊತೆ ಇರೋರಿಗೆ ಶಕ್ತಿ ಜಾಸ್ತಿ. ಆಮೇನ್. ನನ್ನ ಒಳಗಡೆ ಇರೋನ್ಗೆ ಶಕ್ತಿ ಜಾಸ್ತಿ. ಹೇಳಿ, ನನ್ನ ಒಳಗಡೆ ಇರೋನ್ಗೆ ಶಕ್ತಿ ಜಾಸ್ತಿ. ಪುನರುತ್ಥಾನ ಆಗಿರೋ ಏಸಪ್ಪ. ಹೇಳಿ, ಪುನರುತ್ಥಾನ ಆಗಿರೋ ಏಸಪ್ಪ ನನ್ನ ಒಳಗಡೆ ಇದ್ದಾರೆ. ಈಗ ನಾನು ಮಾಡೋ ಕಾರ್ಯಗಳು ಸಾಯಲ್ಲೋ, ಅದು ಸತ್ತಿರೋದು ಕೂಡ ಬದುಕಬೇಕು. ನನ್ನ ಬಿಸ್ನೆಸ್ಗಳು ಬದುಕಬೇಕು. ಬಿಸ್ನೆಸ್ಸಲ್ಲಿ ಲಾಸ್ ಆಗೋಕ್ಕಾಗಲ್ಲ. ಯಾಕೆ ಅಂದರೆ ಇನ್ಫ್ಲೂಯೆನ್ಸ್ ಇದೆ ಅಲ್ಲ. ಯಾಕೆ? ಇನ್ಫ್ಲೂಯೆನ್ಸ್ ಇದೆ, ನನಗೆ ಟೆಕ್ನಿಕ್ಗಳಿದೆ, ಅದಲ್ಲ. ನನ್ನ ಜೊತೆ ಯಾರಿದ್ದಾರೆ? ಪುನರುತ್ಥಾನ ಆಗಿರೋ ಯೇಸು ಕ್ರಿಸ್ತ. ಇವತ್ತು ಇಲ್ಲಿಂದ ಹೋಗುವಾಗ ನೀವು ಒಂದು ಕಾರ್ಯನ ನೀವು ತಿಳ್ಕೊಳ್ಬೇಕು, ನಿಮ್ಮ ಜೊತೆ ಪುನರುತ್ಥಾನ ಆಗಿರೋ ಯೇಸು ಕ್ರಿಸ್ತನಿದ್ದಾನೆ. ಆಮೇಲೆ ಹೇಳಿ, ಅವರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ, ಇವತ್ತಿದ್ದ ಹಾಗೆ ಎಂದೆಂದಿಗೂ ಇರ್ತಾರೆ. ಅವ್ರ ಶಕ್ತಿ ಕಡಿಮೆ ಆಗಿಲ್ಲ. ಹೇಳಿ, ಅವ್ರ ಶಕ್ತಿ ಕಡಿಮೆ ಆಗಿಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ನಿಮ್ಮ ಜೊತೆ ಪುನರುತ್ಥಾನ ಆಗಿರೋ ಏಸಪ್ಪ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಯ್ತಾ? ಆಮೇನ್. ಇದು ಸಾಕ್ಷಿ ಹೇಳುವಾಗ ನನಗೆ ಒಂದು ವಾಕ್ಯ ಜ್ಞಾಪನ ಬಂತು. ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯ ಏನು ಮಾಡುತ್ತೆ? ನಾನು ಅದೇ ನಮ್ಮಮ್ಮಂಗೆ ಶಕ್ತಿ ಜಾಸ್ತಿ ಅದು ತಿಳ್ಕೊಂಡೆ. ಅದೇನು ಮಾಡ್ತು ನನಗೆ?
ನಿಮ್ಗೂ ಹಂಗೆ ಆಗಲಿ. ಆಮೇಲೆ ನಿಮ್ಮ ತಂದೆಗಿರೋ ಶಕ್ತಿ ನಿಮಗೆ ಗೊತ್ತಾಗ್ಲಿ, ನಿಮ್ಮ ದೇವ್ರಿಗಿರೋ ಶಕ್ತಿ ನಿಮ್ಗೆ ಗೊತ್ತಾಗ್ಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಪುನರ್ತನ ಆಗಿರೋನು ಎಲ್ಲೋ ಸಿಂಹಾಸನ ಮೇಲೆ ಎಲ್ಲೋ ದೂರ ಕೂತಿಲ್ಲ, ನಿಮ್ಮ ಒಳಗಡೆ ಇದ್ದಾರೆ ನಿಮ್ಮ ಒಳಗಡೆ, ಪಕ್ಕದಲ್ಲಿ ಹೇಳಿ ನಿಮ್ಮ ಒಳಗಡೆ ಇದ್ದಾರೆ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾನು ಇವತ್ತು ಏನೇ ಬಿಟ್ಟೋದ್ರು ಇವತ್ತು ಹೇಳಿದ್ದು ಬಿಟ್ಟು ಹೋಗ್ಬಾರ್ದು. ಇವತ್ತು ಹೇಳಿದ್ದು ಗ್ಯಾಪ್ನ ಇರಬೇಕು, ಯಾವಾಗಲೂ ಗ್ಯಾಪ್ನ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಹೇಳಿ, ರೋಗಗಳಿಗೆ ಹೇಳಿ, ರೋಗವೇ ನನ್ನ ಜೊತೆ ಪುನರ್ತನ ಆಗಿರೋ ಏಸಪ್ಪ. ಸಾಲಗಳೇ ನನ್ನ ಜೊತೆ ಪುನರ್ತನ ಆಗಿರೋ ಏಸಪ್ಪ. ಕೊರತೆಗಳೇ ನನ್ನ ಜೊತೆ ಪುನರ್ತನ ಆಗಿರೋ ಏಸಪ್ಪ. ನೀವು ಹೇಳ್ತಾ ಇಲ್ಲ ಅಂದರೆ ನಿಮ್ಮಷ್ಟು ದೊಡ್ಡ ಮೂರ್ಖರು ಯಾರಿಲ್ಲ. ಹೇಳಿ, ರೋಗಗಳೇ ನನ್ನ ಜೊತೆ ಏಸು ಕ್ರಿಸ್ತ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಆಮೇಲೆ ಪುನರ್ತನ ಯಾರ ಕೈಲೂ ತಡೆಯೋಕ್ಕಾಗಿಲ್ಲ. ಹಂಗೆ ಪುನರ್ತನ ಆಗೋ ಯೇಸು ಕ್ರಿಸ್ತನ ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಆಮೇಲೆ ನಿಮ್ಮ ಜೊತೆ ಅವರಿದ್ದಾರೆ. ಹೆದರ್ಕೋಬೇಡಿ, ಭಯಪಡಬೇಡಿ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಭಯಪಡಬೇಡಿ, ಹೆದರ್ಬೇಡಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಜೊತೆ ಯಾರಿದ್ದಾರೆ? ಪುನರ್ತನ ಆಗಿರೋದು, ಜೀವಿಸೋ ದೇವರು. ಇದನ್ನ ನಾವು ಬಿಟ್ಟರೆ ಇನ್ಯಾರು ಹೇಳೋಕ್ಕಾಗಲ್ಲ. ಈ ಒಂದು ಕ್ಲೈಮ್ನ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಸಾವನ್ನ ಮತ್ತು ಮರಣನ ಗೆದ್ದವನು ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಯಾರು? ಯೇಸು ಕ್ರಿಸ್ತ. ಅವ್ರು ಹೇಳಿದ್ದಾರೆ, ಲೋಕವನ್ನು ನಾನು ಜಯಿಸ್ತೆ ಅಂತ. ಲೋಕವನ್ನು ಯಾರು ಜಯಿಸ್ತಾರೋ ಅವ್ರು ನನ್ನ ಜೊತೆ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಹಾಳಾಗಿ ಬಂದ ಯೇಸು ಕ್ರಿಸ್ತ ಹೋದ್ರು ಅವರು. ಈಗ ನಮ್ಮ ಜೊತೆ ಇರೋನು ರಾಜನಾಗಿರೋರು. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಜೊತೆ ಇರೋನು ರಾಜನಾಗಿರೋ ಯೇಸು ಕ್ರಿಸ್ತ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತೀನಿ. ಹೇಳಿ, ನಮ್ಮ ಜೊತೆ ಯಾರಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಅದು ಮ್ಯಾಟರ್ ಆಗಲ್ಲ. ಹೇಳಿ, ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನನಗೆ ಭಯ ಇಲ್ಲ. ಯಾಕೆ ಡೇವಿಡ್ ಹೇಳ್ತಾನೆ ನನಗೆ ಭಯ ಇಲ್ಲ? ಯಾಕೆ ಭಯ ಇಲ್ಲ? ನಿನ್ನ ದೊಣ್ಣೆ ಕೋಲೆ ಇಷ್ಟು ಧೈರ್ಯ ಕೊಡ್ತಾ ಇದೆ ಅಂದರೆ ಪುನರ್ತನ ಆಗಿರೋ ಏಸಪ್ಪ ನಮ್ಮ ಜೊತೆ ಇದೆ. ಆಮೇನ್. ಹೇಳಿ, ನಾನು ದೊಣ್ಣೆಯನ್ನ ಕೋಲ್ನ ನಾನು ನಂಬಿ ಬದುಕ್ತಾ ಇಲ್ಲ. ನಾನು ಪುನರ್ತನ ಆಗಿರೋ ಯೇಸು ಕ್ರಿಸ್ತನ ನಂಬಿ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳಿ. ನಿಮ್ಮ ಕಷ್ಟಗಳು ಕಷ್ಟ ಅನ್ಸಲ್ಲ ಈಗ. ಯಾಕೆ? ನಿಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಾದಾಗ. ಆಮೇನ್. ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ.